ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠದ 19ನೇ ಪ್ರಶ್ನೆ. ಸ್ಥಳೀಯ ಪ್ರಭೇದಗಳು ಎಂದರೇನು? 2 ಉದಾಹರಣೆಗಳನ್ನು ಬರೆಯಿರಿ. ಹಾಗಾಗಿ ನಾವೀಗ ಸ್ಥಳೀಯ ಪ್ರಭೇದಗಳು, ಈಗ ಪ್ರಾಣಿಗಳಲ್ಲಿ ಅಥವಾ ಸಸ್ಯಗಳಲ್ಲಿ ಪ್ರಭೇದಗಳು ಅಂದ್ರೆ ಏನು ಅನ್ನೋದು ನಮಗ್ ಗೊತ್ತು ಅಲ್ವಾ? ಬೇರೆ ಬೇರೆ ರೀತಿಯ ಪ್ರಾಣಿಗಳನ್ನ ಅಥವಾ ಸಸ್ಯಗಳನ್ನ ನಾವು ಒಟ್ಟಾರೆಯಾಗಿ ಪ್ರಭೇದ ಅಂತ ಕರಿತೀವಿ. ಅದರಲ್ಲಿ ಆಳವಾಗಿ ಹೋದ್ರೆ ಪ್ರಭೇದಕ್ಕೆ ಸರಿಯಾದ ಬೇರೆ ಡೆಫಿನೇಷನ್ ಇದೆ. ನಾವು ಸದ್ಯಕ್ಕೆ ಇಷ್ಟ ತಿಳ್ಕೊಂಡಿರೋಣ. ಹಾಗಿದ್ರೆ ಸ್ಥಳೀಯ ಪ್ರಭೇದಗಳು ಎಂದರೇನು? ಇವು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ಸ್ಥಳೀಯ ಪ್ರಭೇದಗಳು ಎನ್ನುವರು. ಉದಾಹರಣೆ: ಸಾಲ್, ಕಾಡುಮಾವು, ಕಾಡೆಮ್ಮೆ, ಕೆಂದಳಿಲು ಮತ್ತು ಹಾರುವ ಅಳಿಲು. ಇವು ಪಚ್ಮಡಿ ಮೀಸಲು ಜೀವಿಗೋಳದ ಸ್ಥಳೀಯ ಪ್ರಭೇದಗಳು ಅಂತ ಹೇಳ್ತಾರೆ. ಈಗ ಸ್ಥಳೀಯ ಪ್ರಭೇದಗಳು ಅಂದ್ರೆ ಕೆಲವೊಂದು ಜೀವಿಗಳು, ಸಸ್ಯಗಳಿರಬಹುದು ಅಥವಾ ಪ್ರಾಣಿಗಳಿರಬಹುದು, ಕೆಲವೊಂದಿಷ್ಟು ಪ್ರದೇಶದಲ್ಲಿ ಮಾತ್ರ ಕಂಡು ಬರ್ತವೆ. ಅವುಗಳನ್ನ ನಾವೇನಂತ ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ. ಈಗ ನಾವು ಪಚ್ಮಡಿ ಮೀಸಲು ಜೀವಿಗೋಳವನ್ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಸಾಲ್ ಮರ ಇರಬಹುದು, ಕಾಡು ಮಾವು ಇರಬಹುದು, ಕಾಡೆಮ್ಮೆ ಇರಬಹುದು, ಅಥವಾ ಹಾರುವ ಅಳಿಲಿರಬಹುದು. ಇವೆಲ್ಲ ಆ ಪಚ್ಮಡಿ ಮೀಸಲು ಜೀವಿಗೋಳದಲ್ಲಿ ಕಂಡು ಬರುವಂತಹ, ಅಲ್ಲಿ ಮಾತ್ರ ಹೆಚ್ಚಾಗಿ ಕಂಡು ಬರುವಂತಹ ಪ್ರಭೇದಗಳು. ಹಾಗಾಗಿ ಇವುಗಳನ್ನ ಸ್ಥಳೀಯ ಪ್ರಭೇದಗಳು ಅಂತ. ಇದೇ ತರ ನಿಮ್ಮ ಸುತ್ತಮುತ್ತಲಲ್ಲಿ ಯಾವುದಾದ್ರೂ ಸ್ಥಳೀಯ ಪ್ರಭೇದದ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಅದನ್ನ ತಿಳ್ಕೊಳ್ಳಿ, ಅಥವಾ ನಿಮಗೆ ಗೊತ್ತಿಲ್ಲ ಅಂದ್ರೆ ಅದನ್ನ ಯಾರಿಗ್ ಗೊತ್ತಿರುತ್ತಲ್ಲ ಅವರಿಂದ ತಿಳ್ಕೊಳ್ಳಿ. ಥ್ಯಾಂಕ್ ಯು.